ಎಸ್. ಪ್ರತಿಯೊಬ್ಬರು ಗೆಟ್ ರೆಡಿ, ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಲೆಟ್ ಸ್ಟಾರ್ಟ್. ಪ್ರೇಯರ್ ಒಂದಿಗೆ ಶುರು ಮಾಡೋಣ. ಪ್ರತಿಯೊಬ್ಬರು ಸಿಟ್ ಸ್ಟ್ರೇಟ್, ಬೆನ್ನ ನೇರ ಇಟ್ಕೊಳ್ಳಿ. ಶೋಲ್ಡರ್ ರಿಲ್ಯಾಕ್ಸ್. ಕಣ್ಣು ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ, ಬ್ರೀದ್ ಇನ್ ಮಾಡ್ತಾ ಪಾಸಿಟಿವ್ ಎನರ್ಜಿ ತಗೊಳ್ಳಿ. ಬ್ರೀದ್ ಔಟ್ ಮಾಡ್ತಾ ಯಾವುದೇ ಟೆನ್ಷನ್, ಸ್ಟ್ರೆಸ್, ವರೀಸ್ ಎಲ್ಲ ಆಚೆ ಹಾಕಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ಎರಡು ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಇಮ್ಯಾಜಿನ್ ಮಾಡಿ ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ, ಧನ್ಯವಾದಗಳನ್ನ ಅರ್ಪಿಸಿ, ಆಶೀರ್ವಾದವನ್ನು ಪಡ್ಕೊಳ್ಳಿ, ಬ್ಲೆಸ್ಸಿಂಗ್ಸ್ ಪಡ್ಕೊಳ್ಳಿ. ಯೂನಿವರ್ಸ್ಗೆ ಹೇಳಿ ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಥಿಂಕ್ ಮಾಡಿ ನಮ್ಮ ಲೈಫಲ್ಲಿ ಏನೆಲ್ಲ ಒಳ್ಳೆಯದಿದೆ, ಏನೆಲ್ಲ ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಕ್ಕಿದೆ. 10-12 ವಿಚಾರಗಳಿಗೆಲ್ಲ ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಫಾರ್ ಮೈ ಸ್ಟ್ರಾಂಗ್ ಬಾಡಿ. ಥ್ಯಾಂಕ್ ಯು ಫಾರ್ ಮೈ ಸ್ಟ್ರಾಂಗ್ ಹೆಲ್ತ್. ಆರೋಗ್ಯಕ್ಕಾಗಿ ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಮೈ ನಾಲೆಡ್ಜ್. ಥ್ಯಾಂಕ್ ಯು ಫಾರ್ ದ ಎಜುಕೇಷನ್. ಥ್ಯಾಂಕ್ ಯು ಫಾರ್ ಆಲ್ ದ ಲರ್ನಿಂಗ್ಸ್. ಥ್ಯಾಂಕ್ ಯು ಫಾರ್ wonderful family, love and support. Thank you for wonderful job, my business. Thank you for all the opportunities. Thank you for friends, colleagues, support. Thank you for all the money I am earning. Thank you for all the things I am using. ವಸ್ತುಗಳಿಗೆಲ್ಲ ಥ್ಯಾಂಕ್ ಯು. Thank you for the food. Thank you for air, water. Thank you for today. Thank you for this life. Thank you for everything. Thank you, thank you, thank you. ಫೀಲ್ ಮಾಡಿ, ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ತಾ. ಎರಡು ಕೈನ ರಬ್ ಮಾಡ್ತಾ. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಆ್ಯಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಎಸ್. ನಮಸ್ತೆ. ಹ್ಯಾಪಿ ಮಾರ್ನಿಂಗ್ ಆಲ್ ಆಫ್ ಯು. ಹ್ಯಾಪಿ ಮಾರ್ನಿಂಗ್ ಹ್ಯಾಪಿ ಮಾರ್ನಿಂಗ್ ಗುರುಗಳೇ. ಹ್ಯಾಪಿ ಮಾರ್ನಿಂಗ್. Good morning, sir. Good morning, sir. Morning, sir. ಹ್ಯಾಪಿ ಮಾರ್ನಿಂಗ್ ಗುರುಗಳೇ, ಹ್ಯಾಪಿ ಮಾರ್ನಿಂಗ್ ಗುರುಜಿ. ಗುರುಗಳೇ ಧನ್ಯವಾದಗಳು. ನಿಮಗೂ ಎಕ್ಸಲೆಂಟ್ ಮಾರ್ನಿಂಗ್ ಗುರುಜಿ. ಎಕ್ಸಲೆಂಟ್ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್ ಗುರುಜಿ. ಶುಭ ಮುಂಜಾವು ಗುರುಗಳೇ. ಎಸ್. ಸೊ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಡೇ 2 ಸಹಜ ಧ್ಯಾನ 5 ಡೇಸ್ನ ಮೆಡಿಟೇಷನ್ ಚಾಲೆಂಜ್ ಅಲ್ಲಿ ಡೇ 2ಗೆ ಎಲ್ಲರಿಗೂ ಸ್ವಾಗತ. ಎಸ್. ಸೊ ನಿನ್ನೆ ಡೇ 1 ಅಲ್ಲಿ ನಾವು ಲರ್ನ್ಡ್ ಬ್ರೀದಿಂಗ್ ಬಗ್ಗೆ, ನ್ಯಾಚುರಲ್ ಆಗಿ ಬ್ರೀದ್ ಹೇಗೆ ಮಾಡಬೇಕು, ಡೀಪ್ ಇನ್ಹೇಲ್, ಡೀಪ್ ಎಕ್ಸೇಲ್, ಆಕ್ಚುಲಿ ಅಭ್ಯಾಸ ಆಗ್ಬೇಕದು. ಸೊ ನಿನ್ನೆ ಡೇನಲ್ಲಿ ಒಂದು 5 ರೌಂಡ್ 5 ಟೈಮ್ಸ್ 10 ರೌಂಡ್ಸ್ ಥರ ಮಾಡಿ ಅಂತ ಹೇಳಿದ್ದೆ, ಅಸೈನ್ಮೆಂಟ್ಸ್ ರೀತಿ. ಸೊ ಟೆಲ್ ಮಿ, ಎಷ್ಟು ಜನ ಮಾಡಿದ್ರಿ ನೆನ್ನೆ?
ನಾನ್ ಮಾಡಿದೆ ಗುರುಜಿ. ನಾನ್ ಮಾಡ್ದೆ ಗುರುಜಿ. ನಾನು ಮಾಡಿದೆ ನಾನ್ ಮಾಡಿದೆ ಗುರುಜಿ. I did for 3 times, sir. Wow. ಜಾಯ್ನ್ ಆಗಿಲ್ಲ ಗುರುಜಿ. ರೆಗ್ಯುಲರ್ ಮಾಡ್ತಾ ಇರ್ತೀನಿ. ರಾತ್ರಿ ಅಷ್ಟೇ ಮಾಡಕ್ ಆಗಿದ್ದು ಗುರುಜಿ, ಬೆಳಗಕ್ ಮುಂಚೆ. ನೆನ್ನೆ ನಾನು ಅಟೆಂಡ್ ಮಾಡಿಲ್ಲ ಗುರುಜಿ. ಮಾಡ್ತಾ ಇರ್ತೀನಿ. ವಂಡರ್ಫುಲ್. ಯಾರೆಲ್ಲ ಮಾಡಿದಿರಾ? ಅಪ್ರಿಷಿಯೇಟ್ ಯುವರ್ ಸೆಲ್ಫ್. ರೈಟ್, ವೆರಿ ಗುಡ್, ವೆರಿ ನೈಸ್. ನೋಡಿ, ಕಲ್ತಿದ್ದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಐ ಆಲ್ವೇಸ್ ಸೇ, ನಾವು ಏನು ಕಲಿತೀವಿ 24 ಗಂಟೆಲಿ ಅದನ್ನ ಬಳಸಬೇಕು. ವಾಟ್ ಎವರ್ ಯು ಲರ್ನ್ 24 ಗಂಟೆಲಿ ಬಳಸಿದ್ರೆ ಮಾತ್ರ ಅದು ನಿಮ್ಮ ಹತ್ರ ಉಳಿಯುತ್ತೆ, ಅದರ್ವೈಸ್ ಉಳಿಯೋದಿಲ್ಲ, ಅದು ಮರ್ತೋಗುತ್ತೆ ಅಥವಾ ಇಟ್ ವಿಲ್ ಗೋ ಆಫ್. 24 hours ಅಲ್ಲಿ ಯೂಸ್ ಮಾಡಬೇಕು. ಆ್ಯಂಡ್ ಯಾವುದನ್ನೇ ಆಗಲಿ ನೀವು ಸತತವಾಗಿ ಎವ್ರಿ ಡೇ ಮಾಡಿದ್ರೆ 21 ದಿನ ಅದು ನಿಮ್ಮ ಹ್ಯಾಬಿಟ್ ಆಗತ್ತೆ, ಅಭ್ಯಾಸ ಆಗತ್ತೆ. ಹ್ಯಾಬಿಟ್ ಬ್ರೇಕ್ ಮಾಡಬೇಕಾಗ್ಬೋದು, ಹ್ಯಾಬಿಟ್ ಕ್ರಿಯೇಟ್ ಮಾಡಬೇಕಾಗ್ಬೋದು 21 days. ಆ್ಯಂಡ್ ಯಾವುದನ್ನು ನೀವು ಕಂಟಿನ್ಯೂಸ್ ಆಗಿ 90 days ಮಾಡಿದಿರಾ, 120 days ಆರ್ 150 days ಮಾಡಿದಿರಾ, ದ್ಯಾಟ್ ವಿಲ್ ಬಿಕಮ್ ಯುವರ್ ಲೈಫ್ ಸ್ಟೈಲ್. ಅದು ನಿಮ್ಮ ಜೀವನ ಶೈಲಿ ಆಗುತ್ತೆ. ಸೊ ರಿಮೆಂಬರ್, 24 hours, 21 days, 150 days ಆರ್ 90 days. 90 days to 150 days ಅಲ್ಲಿ ಪ್ರತಿಯೊಬ್ಬರಿಗೆ ಒಬ್ಬೊಬ್ಬರಿಗೆ ವೇರಿಯೇಷನ್ ಆಗುತ್ತೆ. ಬಟ್ ದಟ್ ಬಿಕಮ್ ಲೈಫ್ ಸ್ಟೈಲ್, ಹ್ಯಾಬಿಟ್ ಅಂದ್ರೆ ಹ್ಯಾಬಿಟ್ ಲೈಫ್ ಸ್ಟೈಲ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಎದ್ದೇಳೋದು, ಸರಿನಾ? ಈಗ ಬೆಳಗ್ಗೆ ಬೇಗ ಎದ್ದೇಳೋಂಥದ್ದು, ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಇದೆಲ್ಲ ಕೆಲವು ರಿಚುವಲ್ಸ್ನ ಮಾಡೋಂಥದ್ದು ವಂಡರ್ಫುಲ್ ಅಂತ ಗೊತ್ತಾದ ಮೇಲಿಂದ ಮಾಡಬೇಕು. ಫಸ್ಟ್ ಡೇ 1 24 ಗಂಟೆಯಲ್ಲಿ ಬಳಸ್ಬೇಕು, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಸರಿ, ಮಾಡಿದ್ವಿ. ಹಾಗಾದ್ರೆ ಒಂದಿನ ಮಾಡಿದ್ರೆ ಸಾಕಾ? ನೋ, ನಾನು ಡೈಲಿ ಎದ್ದೇಳ್ತೀನಿ. 21 ದಿನ ಕಂಟಿನ್ಯೂಸ್ ಆಗಿ ಇದು ಮಾಡಿದ್ರೆ ಹ್ಯಾಬಿಟ್ ಆಗುತ್ತೆ. ಆ್ಯಂಡ್ ಅದು ಹಾಗೇ ಕಂಟಿನ್ಯೂ ಮಾಡಿ 90 days ಮಾಡಿದ್ರೆ, 120 days ಆರ್ 150 days ಮಾಡಿದ್ರೆ ದ್ಯಾಟ್ ಬಿಕಮ್ ಲೈಫ್ ಸ್ಟೈಲ್. ನಾನು ಎದ್ದೇಳೋದೇ ಬೆಳಗ್ಗೆ ಇಷ್ಟೊತ್ತಿಗೆ, ನಾನು ಬೆಳಗ್ಗೆ ಎದ್ದ ತಕ್ಷಣ ಇದೆಲ್ಲ ಮಾಡ್ತೀನಿ, ಇದೇ ನನ್ನ ಜೀವನ ಶೈಲಿ, ನಾನು ಹಿಂಗೆ ಇರೋದು, ನಾನು ಹಿಂಗೆ ಮಾಡೋದು ಅನ್ನೋ ಥರ ಆಗ್ಬಿಡುತ್ತೆ. ರೈಟ್? ಕ್ಲಿಯರ್? ಗೊತ್ತಾಗ್ತಾ ಇದೆಯಾ? ಸೊ 24 hours, 21 days, 90 days. ಓಕೆ, ವೆರಿ ಗುಡ್. ನಾನು ಯಾರೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿ, ಐ ರಿಯಲಿ ಅಪ್ರಿಷಿಯೇಟ್ ಯು. ಸರಿನಾ? ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್, ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು. ಈಗ ನೋಡಿ, ನಾವು ಬೆಳಗ್ಗೆ ಕ್ಲಾಸ್ ಶುರು ಮಾಡಿದ ತಕ್ಷಣ ಏನು ಮಾಡಿದ್ವಿ? ಗ್ರ್ಯಾಟಿಟ್ಯೂಡ್ನ ಮಾಡಿದ್ವಿ ಅಲ್ವಾ? ಸೊ ರೈಟ್ ವೇ, ರೈಟ್ ಲೈಫ್ ಸ್ಟೈಲ್ ಅಂದಾಗ ಫಸ್ಟ್ ಥಿಂಗ್, ನೀವು ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕಾಗಿರೋಂಥದ್ದೇನು? ಬೆಡ್ಡಿಂದ ಎದ್ದು ಕೂತ ತಕ್ಷಣನೇ ನಿಮ್ಮ ಒಂದು ಲೈಫಲ್ಲಿ ಏನೆಲ್ಲ ಒಳ್ಳೇದಿದೆ ಅದಕ್ಕೆ ಕೃತಜ್ಞತೆ ಸಲ್ಲಿಸೋಂಥದ್ದು ಅಲ್ವಾ? ಟೆಲ್ ಮಿ. ಒಳ್ಳೆ ಆರೋಗ್ಯ ಇದೆಯಲ್ವ ಎಲ್ಲರಿಗೂ? ಸ್ವಲ್ಪ ಅಲ್ಲಿ ಇಲ್ಲಿ ನೋವಿರ್ಬೋದು, ಬಟ್ ಆರೋಗ್ಯ ಚೆನ್ನಾಗಿದೆಯಾ? ಎಷ್ಟೋ ಜನಕ್ಕೆ ಎಷ್ಟೆಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ಭಗವಂತ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಹೇಳ್ಬೇಕಲ್ವಾ? ರೈಟ್? ದೇಹದ ಅಂಗಾಂಗಗಳೆಲ್ಲ ಇದೆಯಾ? ಕೈ, ಕಾಲು, ಕಣ್ಣು, ಕಿವಿ ಎಲ್ಲ ಇದೆಯಾ ಕರೆಕ್ಟಾಗಿ? ಅದರ ಜಾಗದಲ್ಲೇ ಇದೆಯಾ? ಎಷ್ಟೋ ಜನಕ್ಕೆ ಅದಿರೋದಿಲ್ಲ ಅಲ್ವಾ? ಎಷ್ಟೋ ಜನ ಕೈ ಇರಲ್ಲ, ಕಾಲಿರಲ್ಲ, ಕಣ್ಣಿರಲ್ಲ ಅಲ್ವಾ? ಸೊ ದೇವರೆಲ್ಲ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಗಾಡ್ ಫಾರ್ ಆಲ್ ದ ಬಾಡಿ ಪಾರ್ಟ್ಸ್. ರೈಟ್? ಕಲ್ತಿದ್ದೀರಾ? ಅಟ್ಲೀಸ್ಟ್ ನೋಡಿ, ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಕ್ಯಾಮ್ರಾ ಆನ್ ಮಾಡಿ ಲಾಗಿನ್ ಆಗಿ ಬರೋಕ್ಕಾಗ್ತಂದ್ರೆ ಬುದ್ಧಿ ಇದೆ, ಕಲ್ತಿದ್ದೀರಾ, ಎಜುಕೇಷನ್ ಇದೆ. ಸೊ ಥ್ಯಾಂಕ್ ಯು ಫಾರ್ ದ ಎಜುಕೇಷನ್. ರೈಟ್? ಫ್ಯಾಮಿಲಿ, ಬಿಸ್ನೆಸ್, ಜಾಬ್, ಮನಿ, ಊಟ ಮಾಡ್ತೀವಿ, ನೀರು, ಗಾಳಿ, ಥ್ಯಾಂಕ್ ಯು, ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳ್ತಾ ಹೋಗೋಂಥದ್ದು. ಸೊ ಥಿಂಕ್ ಅಬೌಟ್ ಯುವರ್ ಲೈಫ್. ನಿಮ್ಮ ಲೈಫಲ್ಲಿ ಏನೆಲ್ಲ ಒಳ್ಳೇದಿದೆ ಅದಕ್ಕೆ ಥ್ಯಾಂಕ್ ಯು ಹೇಳೋಂಥದ್ದು. ಓಕೆ, ಸೊ ನಿಮ್ಮ ದಿನ ಶುರು ಮಾಡಬೇಕು ಗ್ರ್ಯಾಟಿಟ್ಯೂಡ್ ಒಂದಿಗೆ, ಹಾಗೆ ಎಂಡ್ ಮಾಡ್ತಾ, ದಿನ ಮುಗಿಸ್ತಾ ಎಂಡ್ ಮಾಡಬೇಕು ಗ್ರ್ಯಾಟಿಟ್ಯೂಡ್ ಒಂದಿಗೆ. ಸೊ ದಿಸ್ ಇಸ್ ಅ ರೈಟ್ ಲೈಫ್ ಸ್ಟೈಲ್. ಓಕೆ, ಇದು ಯಾರು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬರ್ತೀರಾ, ಯು ವಿಲ್ ಸಿ ಅ ಚೇಂಜ್ ಇನ್ ಯುವರ್ ಲೈಫ್. ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆನ ಅದ್ಭುತವಾಗಿ ನೋಡ್ತೀರಾ. ಬಿಕಾಸ್ ನೋಡಿ, ಬೆಳಗ್ಗೆ ಎದ್ದಾಗ ರಾತ್ರಿ ಮಲಗಬೇಕಾದ್ರೆ ನಿಮ್ಮ ಸೂಕ್ತ ಮನಸ್ಸು ತುಂಬಾ ಆಕ್ಟಿವ್ ಆಗಿರುತ್ತೆ, ಅಂದ್ರೆ ಜಾಗೃತವಾಗಿರುತ್ತೆ. ಯಾವುದು? ನಿಮ್ಮ ಸೂಕ್ತ ಮನಸ್ಸು, ಸಬ್ ಕಾನ್ಶಿಯಸ್ ಮೈಂಡ್ ಆಲ್ಫಾ ಸ್ಥಿತಿಯಲ್ಲಿರುತ್ತೆ. ಸೊ ಈ ಟೈಮಲ್ಲಿ ನೀವು ಏನೇ ಹೇಳ್ಕೊಂಡ್ರು, ಏನೇ ಯೋಚನೆ ಮಾಡಿದ್ರು, ಏನೇ ಫೀಲ್ ಮಾಡಿದ್ರು, ಅದು ಡೈರೆಕ್ಟ್ಲಿ ಪ್ರೋಗ್ರಾಮಿಂಗ್ ಆಗುತ್ತೆ.
ಅಥವಾ ಪ್ರೋಗ್ರಾಮಿಂಗ್ ಚೇಂಜ್ ಮಾಡಬೇಕಂದ್ರೂ ಕೂಡ ಈ ಸಮಯ ಬೆಸ್ಟ್ ಸಮಯ. ಸೊ ನಮ್ಮ ದಿನ ಶುರು ಆದಾಗ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗಬೇಕಾದ್ರೆ ನೀವು ಒಳ್ಳೇದನ್ನ ಏನಿದೆ ನನ್ನ ಹತ್ರ, ಏನ್ ದೇವ್ರು ಕೊಟ್ಟಿದ್ದಾರೆ, ಏನ್ ಚೆನ್ನಾಗಿದೆ, ಇದ್ರ ಬಗ್ಗೆ ಯೋಚನೆ ಮಾಡಿದಾಗ, ಇದಕ್ಕೆ ಥ್ಯಾಂಕ್ ಯು ಹೇಳಿದಾಗ ಇನ್ನಷ್ಟು ಅಟ್ರಾಕ್ಟ್ ಮಾಡ್ತೀರಾ, ಇನ್ನಷ್ಟು ರಿಸೀವ್ ಮಾಡ್ತೀರಾ, ಇನ್ನಷ್ಟು ಬ್ಲೆಸ್ಸಿಂಗ್ ಸಿಗುತ್ತೆ. ರಾದರ್ ಎಲ್ಲರೂ ಮಾಡೋಂಥದ್ದು, ಕೆಲವರೆಲ್ಲ ಮಾಡೋಂಥ ಮಿಸ್ಟೇಕ್ ಏನಪ್ಪ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣನೇ ಅಯ್ಯೋ ಇವತ್ತು ಹೆಂಗಪ್ಪ ಇರುತ್ತೆ, ಏನ್ ಮಾಡ್ಬೇಕು, ಇವತ್ತು ಆ ಟೆನ್ಷನ್ ಈ ಟೆನ್ಷನ್, ಅಥವಾ ರಾತ್ರಿ ಮಲಗಬೇಕಾದ್ರೆ ಇವತ್ತು ಹಿಂಗಾಯ್ತಲ್ಲ, ನಾಳೆ ಇನ್ನೇನಪ್ಪ ಮಾಡ್ಬೇಕು, ಇನ್ನೆಂಗೆ. ಸೊ ನೆಗೆಟಿವ್ ಥಿಂಕ್ ಮಾಡೋದು, ಬೇಜಾರು ಮಾಡ್ಕೊಳ್ಳೋದು, ಏನ್ ಸರಿ ಇಲ್ಲ, ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡೋದು, ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ, ಇನ್ನಷ್ಟು ಅದನ್ನೇ ಅಟ್ರಾಕ್ಟ್ ಮಾಡ್ತಾರೆ. ಕ್ಲಿಯರ್? ಗೆಟಿಂಗ್ ಮೈ ಪಾಯಿಂಟ್? ಸೊ ಕಲ್ತ್ಕೊಳ್ಳಿ, ಇವತ್ತೆಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಕೃತಜ್ಞತೆಯಿಂದ ಶುರು ಮಾಡ್ತೀರಾ, ರಾತ್ರಿ ಮಲಗಬೇಕಾದ್ರೆ ಕೃತಜ್ಞತೆಯಿಂದ ಮಲಗ್ತೀರಾ, ಹೇಳ್ಕೊಳ್ತಾ. ಡನ್? ಒಂದು ಹೇಳ್ಕೊಡ್ತೀನಿ ನೋಡಿ. ನಮ್ಮ ದಿನದಲ್ಲಿ ಒನ್ ಡೇನಲ್ಲಿ ಅತಿ ಹೆಚ್ಚು ಬಳಕೆ ಆಗ್ಬೇಕಾಗಿರೋಂಥ ಒಂದು ಪದ ಯಾವುದು? ಥ್ಯಾಂಕ್ ಯು. ರೈಟ್? ಎಸ್. ಸೊ ಒಂದು ದಿನದಲ್ಲಿ ನಾವು ಅತಿ ಹೆಚ್ಚು ಬಳಕೆ ಮಾಡ್ಬೇಕಾಗಿರೋಂಥ ಪದ ಹೇಳಿರ್ಬೇಕಾಗಿರ್ಬೇಕು ಯಾವುದದು? ಥ್ಯಾಂಕ್ ಯು ಅಲ್ವಾ? ಸೊ ನೋಡೋಣ ಇವತ್ತು ಎಷ್ಟು ಜನ ಥ್ಯಾಂಕ್ ಯು ಅನ್ನೋ ಪದವನ್ನ ಜಾಸ್ತಿ ಬಳಸ್ತೀರಾ. ಎಸ್ ಸರ್, ಇವತ್ತು ನಂದು ಇದೇ ಹೈಯೆಸ್ಟ್ ಪದ ಆಗಿತ್ತು ಅಂತ ಎಷ್ಟು ಜನ ನಾಳೆ ಹೇಳ್ತೀರಾ? ಡನ್? ನೈಸ್. ಓಕೆ, ಲೆಟ್ಸ್ ಸ್ಟಾರ್ಟ್. ಮತ್ತೊಮ್ಮೆ ನಾವು ಬ್ರೀದಿಂಗ್ ಬಗ್ಗೆ ಕಲಿಯೋಣ ಅಥವಾ ಶುರು ಮಾಡೋಣ. ಸೊ ನೆನ್ನೆ ಹೇಳ್ಕೊಟ್ಟೆ ಯಾವ ತರ ಡೀಪ್ ಬ್ರೀದಿಂಗ್ ಮಾಡಬೇಕು, ನ್ಯಾಚುರಲ್ ಡೀಪ್ ಬ್ರೀದಿಂಗ್ ಪ್ರಾಕ್ಟೀಸ್. ಸೊ ರೈಟ್ ಹ್ಯಾಂಡ್ ತಗೊಳ್ಳಿ ಎಲ್ಲರೂ. ನೆನ್ನೆ ಯಾರು ಮಿಸ್ ಮಾಡಿದ್ರಿ ಕೇಳಿಸ್ಕೊಳ್ಳಿ. ರೈಟ್ ಹ್ಯಾಂಡ್ ತಗೊಳ್ಳಿ. ಆನ್ ಯುವರ್ ಸ್ಟಮಕ್. ಉಸಿರು ತಗೊಂಡಾಗ ಸ್ಲೋಲಿ ಡೀಪ್ ಉಸಿರು ತಗೊಂಡಾಗ ಎದೆ ಪೂರ್ತಿ ಗಾಳಿ ತುಂಬುತ್ತೆ, ಹೊಟ್ಟೆ ಪೂರ್ತಿ ಗಾಳಿ ತುಂಬಬೇಕು, ಹೊಟ್ಟೆ ಮುಂದೆ ಬರಬೇಕು, ಫೀಲ್ ಆಗತ್ತೆ ಹೊಟ್ಟೆ ಮುಂದೆ ಬರ್ತಾ ಇರೋದು. ಅಂಡ್ ಸ್ಲೋಲಿ ಎಕ್ಸೇಲ್ ಮಾಡ್ತಾ ಹೊಟ್ಟೆ ಪೂರ ಒಳಗಡೆ ಹೋಗುತ್ತೆ, ಎದೆ ಪೂರ ಒಳಗಡೆ ಹೋಗುತ್ತೆ, ಗಾಳಿ ಪೂರ್ತಿ ಆಚೆ ಆಗ್ತದೆ. ಇದು ಅಭ್ಯಾಸ ಮಾಡ್ಬೇಕು ಡೈಲಿ, ಪ್ರತಿದಿನ. ಅವಾಗವಾಗ ನೆನಪಾದಾಗೆಲ್ಲ ಈ ಡೀಪ್ ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಂಗೆ ಏನಾಗುತ್ತೆ, ನ್ಯಾಚುರಲ್ ಆಗಿ ದೀರ್ಘ ಉಸಿರಾಟ ಮಾಡ್ತೀರಾ ನೀವು. ಕ್ಲಿಯರ್? ಸೊ ನೋಡಿ, ಯಾವಾಗ ದೀರ್ಘ ಉಸಿರಾಟ ಮಾಡ್ತೀರಾ ಅಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಮನಸ್ಸು ಶಾಂತವಾಗಿರುತ್ತೆ, ಆಲೋಚನೆಗಳ ಕ್ಲಿಯರ್ ಆಗಿರುತ್ತೆ, ಆ್ಯಂಡ್ ಹೆಲ್ದಿ ಆಗಿರ್ತೀರಾ, ತುಂಬ ಟೈಮು ಬದುಕ್ತೀರಾ. ರೈಟ್? ಸೊ ಆಮೆಯೆಲ್ಲ ತುಂಬ ವರ್ಷ ಬದುಕುತ್ತೆ, ಯಾಕೆ? ಅದು ಸ್ಲೋ ಬ್ರೀದಿಂಗ್ ಮಾಡುತ್ತೆ. ನಾಯಿ ನೋಡಿ ಫಾಸ್ಟ್ ಬ್ರೀದಿಂಗ್ ಮಾಡುತ್ತೆ, ಎಷ್ಟು ವರ್ಷ ಬದುಕುತ್ತೆ. ಸೊ ಇನ್ಫ್ಯಾಕ್ಟ್ ದೇಸೆ ನಮ್ಮ ಹಿಂದಿನ ಕಾಲದಲ್ಲಿ ಋಷಿಮುನಿಗಳೆಲ್ಲ ಹೇಳ್ತಾ ಇದ್ರು, ಪ್ರತಿಯೊಬ್ಬರ ಒಂದು ಆಯಸ್ಸು ಉಸಿರಾಟದ ಮೇಲೆ ಇರುತ್ತಂತೆ. ದೇವರು ನಮಗೆ ಇಷ್ಟು ಉಸಿರು ಅಂತ ಕಳ್ಸಿರ್ತಾರಂತೆ, ಅದು ಮುಗ್ದೋದ್ರೆ ಮುಗ್ದೋಯ್ತು ನಮ್ಮ ಲೈಫ್ ಅನ್ನೋ ಥರ. ಸೊ ಫಾಸ್ಟ್ ಆಗಿ ಬ್ರೀದ್ ಮಾಡಿ ಮುಗ್ದೋಯ್ತು ಅಂದ್ರೆ ಮುಗ್ದೋಯ್ತು, ಆಯಸ್ ಮುಗ್ದೋಯ್ತು ಅಂತ. ಸೊ ಡೀಪ್ ಬ್ರೀದಿಂಗ್ ಸ್ಲೋ ಬ್ರೀದಿಂಗ್ ಮಾಡಿದಷ್ಟು ಲಾಂಗ್ ಟೈಮ್ ಬದುಕ್ತೀರಾ ಅಂತ. ಕ್ಲಿಯರ್? ಡನ್? ಸೊ ಪ್ರಾಕ್ಟೀಸ್ ಮಾಡೋಣ ಮತ್ತೊಮ್ಮೆ. ಟೇಕ್ ಯುವರ್ ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್, ಸಿಟ್ ಸ್ಟ್ರೈಟ್, ಬೆನ್ನು ನೇರ ಇರಲಿ. 10 ರೌಂಡ್, 10 ರೌಂಡ್ಸ್. ಡೀಪ್ ಇನ್ಹೇಲ್ ಮಾಡಿ, ಸ್ಲೋಲಿ ಎಕ್ಸೇಲ್ ಮಾಡಿ. ಡೀಪ್ ಇನ್ಹೇಲ್ ಮಾಡಿ, ಸ್ಲೋಲಿ ಎಕ್ಸೇಲ್ ಮಾಡಿ. ನಿಧಾನಕ್ಕೆ ಉಸಿರು ತಗೊಳ್ತೀರಾ, ನಿಧಾನಕ್ಕೆ ಉಸಿರಾಚೆ ಬಿಡ್ತೀರಾ. ಅಬ್ಸರ್ವ್ ಮಾಡ್ತೀರಾ ನಿಮ್ಮ ಉಸಿರನ್ನ.
ನಿಮ್ಮ ಹೊಟ್ಟೆಯನ್ನ ಎಸ್ ರಿಲ್ಯಾಕ್ಸ್. ಸೊ ಲೆಟ್ಸ್ ಪ್ರಾಕ್ಟೀಸ್ ಬ್ರೀದಿಂಗ್ ಎಕ್ಸಸೈಸ್ನ ಪ್ರಾಕ್ಟೀಸ್ ಮಾಡೋಣ. ಉಸಿರಾಟದ ಕೆಲವು ವ್ಯಾಯಾಮಗಳನ್ನ ಅಭ್ಯಾಸ ಮಾಡೋಣ. ಓಕೆ, ರೆಡಿ? ಸೊ ಪ್ರತಿಯೊಬ್ಬರು ಎರಡು ಕೈ ಮುಂದೆ ಚಾಚಿ ಇನ್ಹೇಲ್ ಮಾಡ್ತಾ ಎಕ್ಸ್ಪ್ಯಾಂಡ್ ಮಾಡಿ, ಎಕ್ಸೇಲ್ ಮಾಡ್ತಾ ಸ್ಲೋಲಿ ಎರಡು ಕೈ ಮುಂದೆ ತಗೊಂಡು ಬನ್ನಿ. ಸರಿನಾ? ಸೊ ಡೀಪ್ ಇನ್ಹೇಲ್, ಡೀಪ್ ಎಕ್ಸೇಲ್. ರೆಡಿ? ಸ್ಟಾರ್ಟ್ ಮಾಡೋಣ. ಎರಡು ಕೈ ಮುಂದೆಗಡೆ, ಇನ್ಹೇಲ್, ಎಕ್ಸೇಲ್. ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. ಇನ್ಹೇಲ್, exhale, inhale, exhale, breathe in, breathe out, breathe in ಮಾಡಿ, breathe out ಮಾಡಿ. Inhale, exhale, breathe in, breathe out. Inhale, exhale, breathe in, breathe out. Breathe in ಮಾಡಿ, breathe out ಮಾಡಿ. Last round. Inhale, exhale, relax. ಕೈ ನೋಡ್ತಾ ಇದೆ. ಸೊ ನೋಡಿ, ಬಾಡಿ ಮೇಲೆ ಸ್ಟ್ರಾಂಗ್ ಬಾಡಿ ಆಗಬೇಕು, ಬಾಡಿ ಮೇಲೆ ವರ್ಕ್ ಮಾಡಬೇಕಂತ ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಡು ವರ್ಕ್ ಆನ್ ಯುವರ್ ಬಾಡಿ. ಎನಿವೇ, ಸೊ ನೋಡಿ, ಕೆಲವರೆಲ್ಲ ತುಂಬ ಫಾಸ್ಟಾಗಿ ಮಾಡ್ತಾ ಇದ್ದೀರಾ. ಹಿಂಗೆ ಮಾಡಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ ಅಲ್ವಾ? ಡೋಂಟ್ ವರಿ, ಇಡ್ಲಿ ವಡ ದೋಸೆ ಏನಾದ್ರು ಕಾಯ್ತಿದ್ರು ವೆಯ್ಟ್ ಮಾಡುತ್ತೆ, ಅರ್ಜೆಂಟ್ ಮಾಡಿಬಿಡಿ. ಸೊ ಸ್ಲೋಲಿ ಮಾಡ್ತೀರಾ, ಡೀಪಾಗಿ ಮಾಡ್ತೀರಾ. ಓಕೆ, ಗಮನ ಕಂಪ್ಲೀಟ್ ಅಬ್ಸರ್ವ್ ಮಾಡಿ, ಸ್ಲೋಲಿ ಮಾಡ್ತೀರಾ. ಇನ್ಹೇಲ್ ಮಾಡ್ತಾ ಸ್ಲೋಲಿ ಎಕ್ಸೇಲ್ ಮಾಡ್ತೀರಾ, ಗಾಳಿ ಪೂರ್ತಿ ಆಚೆ ಹಾಕ್ತೀರಾ. ಫೋಕಸ್ಸಿಂದ ಮಾಡಿ, ಅರ್ಜೆಂಟ್ ಬೇಡ. ಬ್ರೇಕ್ಫಾಸ್ಟ್ ಎಲ್ಲ ವೆಯ್ಟ್ ಮಾಡುತ್ತೆ, ಐ ನೋ. ಸೊ ಫೋಕಸ್ಸಿಂದ ಮಾಡಿ. ನೆಕ್ಸ್ಟ್, ಎರಡು ಕೈ ಸೈಡಲ್ಲಿ. ಇನ್ಹೇಲ್, exhale, breathe in, breathe out. ದೃಷ್ಟಿ ಮೇಲ್ಗಡೆ ನೋಡಬೇಕು.
ಓಕೆ, ಎರಡು ಕೈ ಮೇಲ್ ಮಾಡಿದಾಗ ಇನ್ಹೇಲ್, ಎಕ್ಸೇಲ್, ಬ್ರೀದ್ ಇನ್, breathe out, inhale, exhale, breathe in ಮಾಡಿ, breathe out ಮಾಡಿ, inhale, exhale, breathe in, breathe out, inhale, exhale, breathe in, breathe out, inhale, exhale, breathe in ಮಾಡಿ, breathe out ಮಾಡಿ, inhale, exhale, breathe in, breathe out. Last round, inhale, exhale, relax. Nice. Next ಮಾಡೋಣ. ಎರಡು ಕೈ ಫಾರ್ವರ್ಡ್ ಮಾಡಿ, ಬೆಂಡ್ ಮಾಡ್ತೀರಾ, ಬೆಂಡ್ ಆಗ್ತೀರಾ. ಇನ್ಹೇಲ್, ರೈಸ್ ಆಗಿ, ಎಕ್ಸೇಲ್, ಮತ್ತೆ ಬೆಂಡ್ ಆಗ್ತೀರಾ. ಬ್ರೀದ್ ಇನ್, ಬ್ರೀದ್ ಔಟ್, ಇನ್ಹೇಲ್, exhale, breathe in, breathe out, inhale, exhale, breathe in ಮಾಡಿ, breathe out ಮಾಡಿ, inhale, exhale, breathe in, breathe out, inhale, exhale, breathe in, breathe out, inhale ಮಾಡಿ, exhale ಮಾಡಿ, inhale, exhale, last round, breathe in, breathe out, relax. Wow, so nice. So many people camera on ಮಾಡಿ ಮಾಡ್ತಾ ಇದ್ದೀರಾ, ಬಟ್ ಸ್ಟಿಲ್ ಇನ್ನೊಂದು 50-60 ಜನ ಕ್ಯಾಮ್ರಾ ಆಫ್ ಮಾಡಿದ್ದೀರಾ. ಐ ಡೋಂಟ್ ನೋ ಏನು ತಡೀತಾ ಇದೆ ಅಂತ. ಮನೇಲಿ ತಾನೇ ಇರ್ತೀರಾ, ಕ್ಯಾಮ್ರಾ ಆನ್ ಮಾಡೋಕ್ಕೇನು, ಸಾರ್ ನಾನು ಬ್ರಷ್ ಮಾಡಿಲ್ಲ, ಸರ್ ಮುಖ ತೊಳೆದು ರೆಡಿ ಆಗಿಲ್ಲ. ಡೋಂಟ್ ವರಿ, ಯಾರು ರೇಟಿಂಗ್ ಕೊಡಲ್ಲ ಹೆಂಗೆ ಕಾಣಿಸ್ತೀರಾ ಅಂಥೇಳಿ, ಸರಿನಾ? ಡೋಂಟ್ ವರಿ ಅಬೌಟ್ ಬ್ಯಾಕ್ಗ್ರೌಂಡ್ ಆಲ್ಸೋ. ಬ್ಯಾಕ್ಗ್ರೌಂಡ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಜಸ್ಟ್ ಒಂದು ಕಡೆ ಕೂತ್ಕೊಳ್ಳಿ, ಕ್ಯಾಮ್ರಾ ಆನ್ ಮಾಡಿ, ಲೈವಲ್ಲಿ ಮಾಡಿ. ರೈಟ್? ಎಸ್, ವೆರಿ ಗುಡ್. ಸೊ ಲೆಟ್ಸ್ ಪ್ರಾಕ್ಟೀಸ್. ನಾಡಿ ಶೋಧ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋಣ, ಸರಿನಾ? ಹಸ್ತದಲ್ಲಿ ಮುದ್ರೆ, ಮೊದಲ 2 ಬೆರಳು ಫೋಲ್ಡ್ ಮಾಡ್ತೀರಾ. ಹೆಬ್ಬೆರಳು, ಉಂಗುರ ಬೆರಳು ಸಹಾಯದಿಂದ ವಿಷ್ಣು ಮುದ್ರೆ, ಅನುನಾಸಿಕ ಮುದ್ರೆ. ರೈಟ್ ನಾಸ್ಟ್ರಲ್ ಕ್ಲೋಸ್ ಮಾಡಿ, ಇನ್ಹೇಲ್ ಮಾಡ್ತೀರಾ ಲೆಫ್ಟಿಂದ,
ಲೆಫ್ಟ್ ಕ್ಲೋಸ್ ಮಾಡಿ, ರೈಟಿಂದ ಎಕ್ಸೇಲ್ ಮಾಡ್ತೀರಾ, ಮತ್ತೆ ರೈಟಿಂದ ಇನ್ಹೇಲ್ ಮಾಡ್ತೀರಾ, ಲೆಫ್ಟಿಂದ ಎಕ್ಸೇಲ್ ಮಾಡ್ತೀರಾ. ಇದು ಒಂದು ರೌಂಡ್. ಓಕೆ, ಸೊ ಈ ರೀತಿ 10 ರೌಂಡ್ಸ್ ಮಾಡೋಣ. 10 ರೌಂಡ್ಸ್. ರೆಡಿ? ಮಾಡೋಣ. ಸ್ಲೋಲಿ ಮಾಡ್ತೀರಾ, ನಿಧಾನಕ್ಕೆ ಮಾಡ್ತೀರಾ, ಗಮನ ಪೂರ್ತಿ ಉಸಿರಾಟದ ಮೇಲೆ ಇರುತ್ತೆ. ಸರಿನಾ? ಅಬ್ಸರ್ವ್ ಮಾಡ್ತೀರಾ ಗಾಳಿ ಹೋಗ್ತಾ ಇರೋದು, ಅಬ್ಸರ್ವ್ ಮಾಡ್ತೀರಾ ಗಾಳಿ ಆಚೆ ಹೋಗ್ತಾ ಇರೋಂಥದ್ದು. ಸೊ ಲೆಟ್ಸ್ ಡೂ 10 ರೌಂಡ್ಸ್. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ನೇರವಾಗಿ ಕೂತ್ಕೊಳ್ಳಿ, ಬೆನ್ನ ನೇರ ಇರಲಿ, ಹಸ್ತದಲ್ಲಿ ಮುದ್ರೆ ತಗೊಳ್ಳಿ, ರೈಟ್ ನಾಸ್ಟ್ರಲ್ ಕ್ಲೋಸ್ ಮಾಡಿ, ಲೆಫ್ಟಿಂದ ಶುರು ಮಾಡಿ. ಸ್ಲೋಲಿ ಬ್ರೀದ್ ಇನ್ ಮಾಡ್ತೀರಾ, ಸ್ಲೋಲಿ ಬ್ರೀದ್ ಔಟ್ ಮಾಡ್ತೀರಾ. ಅಬ್ಸರ್ವ್ ಮಾಡ್ತೀರಾ ನಿಮ್ಮ ಉಸಿರನ್ನ, ಯಾವ ಥರ ಗಾಳಿ ಮೂಗಿನ ಹೊಳ್ಳೆಯಿಂದ ಒಳಗಡೆ ಹೋಗ್ತಾ ಇದೆ ಫೀಲ್ ಮಾಡ್ತೀರಾ. ಫೀಲ್ ಮಾಡಿ. ಗಾಳಿ ಯಾವ ಥರ ಹೊಟ್ಟೆ ಪೂರ್ತಿ ತುಂಬಿಕೊಳ್ತಾ ಇದೆ ಫೀಲ್ ಮಾಡ್ತೀರಾ. ಸ್ಲೋಲಿ ಎಕ್ಸೇಲ್ ಮಾಡ್ತಾ ಗಾಳಿ ಯಾವ ಥರ ಆಚೆ ಹೋಗ್ತಾ ಇದೆ ಅಬ್ಸರ್ವ್ ಮಾಡ್ತೀರಾ, ಫೀಲ್ ಮಾಡ್ತೀರಾ. ಲೆಫ್ಟಿಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ಲೆಫ್ಟಿಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ರಿಲ್ಯಾಕ್ಸ್. ನೈಸ್. ಸೊ ಲೆಟ್ಸ್ ಪ್ರಾಕ್ಟೀಸ್ ಮೆಡಿಟೇಷನ್. ಧ್ಯಾನವನ್ನು ಮಾಡೋಣ.
ಧ್ಯಾನದ ಅಭ್ಯಾಸ ಮಾಡೋಣ. ಸೊ ಪ್ರತಿಯೊಬ್ಬರು ಬೆನ್ನ ನೇರ ಇಟ್ಕೋಬೇಕು. ಸೆಟ್ ಸ್ಟ್ರೇಟ್. ಹಸ್ತದಲ್ಲಿ ಮುದ್ರೆ ತಗೊಳ್ತೀರಾ. ಜ್ಞಾನ ಮುದ್ರೆ. ಮಂಡಿ ಮೇಲೆ ಇಟ್ಕೊಳ್ತೀರಾ ಎರಡು ಕೈನ. ಹಸ್ತ ಸ್ಟ್ರೇಟ್ ಆಗಿರಲಿ, ಮಡಚಬಾರ್ದು. ಓಕೆ, ಯು ವಿಲ್ ಲುಕ್ ಲೈಕ್ ತ್ರಿಕೋಣ ಆಕಾರ, ಟ್ರಯಾಂಗಲ್, ಪಿರಮಿಡ್ ಥರ ಶೇಪಲ್ಲಿ ಇರ್ತೀರ. ಸರಿನಾ? ಸೊ ತಲೆನ ಸ್ವಲ್ಪ ಮೇಲೆತ್ತಿ 30 ಡಿಗ್ರಿ ಆ್ಯಂಗಲಲ್ಲಿ. ತುಂಬ ಹಿಂಗೆ ಮಾಡಬೇಡಿ, ಕತ್ ನೋವು ಬರುತ್ತೆ. ಜಸ್ಟ್ ಕೆಲವರೆಲ್ಲ ಹಿಂಗೆ ಹೋಗ್ಬಿಡ್ತೀರ, ಮೆಡಿಟೇಟ್ ಮಾಡ್ತಾ ಹಿಂಗೆ ಹೋಗ್ಬಿಡ್ತೀರ. ಹೀಗಿರಬೇಕು. ಸರಿನಾ? 30 ಡಿಗ್ರಿ ಆ್ಯಂಗಲಲ್ಲಿ ತಲೆನ ಎತ್ತಿ ಫೋಕಸ್ ಮಾಡಿ. ಥರ್ಡ್ ಐ ಮೇಲೆ ಫೋಕಸ್ ಮಾಡಿ, ಬ್ರೀದಿಂಗ್ ಮೇಲೆ ಫೋಕಸ್ ಮಾಡಿ, ಮ್ಯೂಸಿಕ್ ಮೇಲೆ ಫೋಕಸ್ ಮಾಡಿ. ಎನಿಥಿಂಗ್ ಈಸ್ ಓಕೆ. ಡನ್. ಸೊ ಇವತ್ತು ಸ್ವಲ್ಪ ಜಾಸ್ತಿ ಹೊತ್ತು ಮಾಡೋಣ ಧ್ಯಾನವನ್ನು. ಸರಿನಾ? ರೆಡಿ ಆಲ್ ಆಫ್ ಯು? ಎಸ್. ನೇರ ಇಟ್ಕೊಳ್ಳಿ, ಬೆನ್ನು ನೇರ ಇಟ್ಕೊಳ್ಳಿ. ಸಿಟ್ ಸ್ಟ್ರೈಟ್. ಎರಡು ಹಸ್ತದಲ್ಲಿ ಮುದ್ರೆ ಇಟ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಮುಖದಲ್ಲಿ ಒಂದು ಖುಷಿ ಇರಲಿ, ನಗು ಇರಲಿ. ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. ಉಸಿರಾಟದ ಮೇಲೆ ಫೋಕಸ್ ಮಾಡಿ. ಓಂಕಾರದ ಮೇಲೆ ಫೋಕಸ್ ಮಾಡಿ. ಥರ್ಡ್ ಐ ಮೇಲೆ ಫೋಕಸ್ ಮಾಡಿ.
ಡೀಪ್ ಇನ್ಹೇಲ್ ಮಾಡ್ತಾ ರೇಸ್ ಯೋರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್, ಕಂಪ್ಲೀಟ್ಲಿ ಸರೆಂಡರ್ ಆಗಿ, ಕನೆಕ್ಟ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ವಿಶ್ವಶಕ್ತಿಯ ಜೊತೆ. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ಕಾಸ್ಮಿಕ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಫಿಂಗರ್ಸ್ ಮುಖಾಂತರ. ಡೀಪ್ ಇನ್ಹೇಲ್ ಮಾಡ್ತಾ ರೀಚಾರ್ಜ್ ಮಾಡ್ಕೊಳ್ಳಿ ನಿಮ್ಮ ದೇಹ, ಮನಸ್ಸು, ಆತ್ಮವನ್ನ. ಎನರ್ಜಿ ಪಡ್ಕೊಳ್ಳಿ. ಹೇಳ್ಕೊಳ್ಳಿ, ಐ ಆಮ್ ಹೆಲ್ದಿ, ಐ ಆಮ್ ಸ್ಟ್ರಾಂಗ್, ಐ ಆಮ್ ರಿಚ್, ಐ ಆಮ್ ಆಲ್ವೇಸ್ ಹ್ಯಾಪಿ, ಮೈ ಲೈಫ್ ಈಸ್ ಬ್ಯೂಟಿಫುಲ್, I love my life. Thank you, thank you, thank you, universe. Thank you for wonderful opportunities. Thank you for all the blessings. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ಎರಡೂ ಹಸ್ತಗಳಲ್ಲಿ ಎನರ್ಜಿನ ತುಂಬಿಕೊಳ್ಳಿ. ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ಲಿರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ಮ ಕಡೆ ಟರ್ನ್ ಮಾಡ್ತಾ ನಿಮಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಸೆಷನ್ಗೆ, ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಅಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಸ್ಮೈಲ್ ಒಂದಿಗೆ ಡ್ರಿಂಕ್ ವಾಟರ್, ನೀರು ಕುಡಿರಿ. So, how are you feeling right now? ಒಂದ್ ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ, how was your experience? ತುಂಬಾ ಚೆನ್ನಾಗಿದೆ ಸರ್. ಬ್ರಹ್ಮಾಂಡದಲ್ಲೇ ತೇಲ್ತಾ Thank you, ಇದ್ವಿ ಸರ್. thank you, thank you, thank you, thank you. Amazing, sir. Thank you very much, sir. Thank you so much, sir. Amazing An amazing session. Thank you, sir. ಸರ್, ಇದು 5 days ಗೆ ನಿಲ್ಬಾರ್ದು ಸರ್, ನಿರಂತರವಾಗಿ ಮಾಡಿ ಸರ್, ಪ್ಲೀಸ್. ತುಂಬಾ ಖುಷಿ ಆಯ್ತು ಹೌದು ಸರ್, ಸರ್. ಚೆನ್ನಾಗಿದೆ. ಸೆಷನ್ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಎನರ್ಜಿ ರೆಗ್ಯುಲರ್ ಆಗಿ ಮಾಡೋಣ ಸರ್. ಸೂಪರ್. ಲಿಸನ್, ಇವತ್ತಿನ ಟಾಸ್ಕ್ ಏನು, ಇವತ್ತು ನಿಮ್ಗೆ ಅಸೈನ್ಮೆಂಟ್ ಏನು, ಸರಿನಾ? ಸೊ ಇವತ್ತು ನಾವು ಗ್ರ್ಯಾಟಿಟ್ಯೂಡ್ ಬಗ್ಗೆ ಕಲ್ತವಲ್ಲ, ರೈಟ್? ಗ್ರ್ಯಾಟಿಟ್ಯೂಡ್ ಬಗ್ಗೆ ಕಲ್ತಿ. ಸೊ ಇವತ್ತಿನ ಟಾಸ್ಕ್ ಏನಪ್ಪ ಅಂದರೆ, ನಿಮ್ಮ ಲೈಫಲ್ಲಿ 5 ಜನ, 10 ಮೆಂಬರ್ಸ್, 5 to 10 ಮೆಂಬರ್ಸ್. 10 ಮಾಡ್ತೀರಾ? ವಾವ್, ಮಾಡಿ. ಅಟ್ಲೀಸ್ಟ್ 5 ಮೆಂಬರ್ಸ್ಗೆ ಇವತ್ತು ಕೃತಜ್ಞತೆನ ಸಲ್ಲಿಸ್ತೀರಾ. ಮೀಟ್ ಮಾಡಿ ಆದರೂ ಸರಿ, ವಿಡಿಯೋ ಕಾಲ್ ಮಾಡಿ ಆದರೂ ಸರಿ, ಕಾಲ್ ಮಾಡಿ ಆದರೂ ಸರಿ, ಮೆಸೇಜ್ ಮಾಡಿದ್ರೆ ಸರಿ, ಹೇಗಾದರೂ ಸರಿ. ಸೊ ಬಿಕಾಸ್ ಆಫ್ ಯು ನನ್ನ ಲೈಫಲ್ಲಿ ಇಷ್ಟೆಲ್ಲ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಯು. ಎಕ್ಸ್ಪ್ರೆಸ್ ಮಾಡ್ತೀರಾ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತೀರಾ. ಡನ್. ಎನಿಬಡಿ, ಯಾರು ಬೇಕಾರಾಗಿರ್ಬೋದು, ನಿಮ್ಮ ಫ್ಯಾಮಿಲಿ, ಹಸ್ಬೆಂಡ್, ವೈಫ್, ಮದರ್, ಫಾದರ್, ಎಕ್ಸ್ಪ್ರೆಸ್ ಮಾಡಬೇಕು. ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡ್ತೀರಾ. ಡನ್. 5ರಿಂದ 10 ಜನಕ್ಕೆ, ನಿಮ್ಮ ಬಾಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ಎನಿಬಡಿ ಇಟ್ ಕ್ಯಾನ್ ಬಿ. ನಿಮ್ಮ ಲೈಫಲ್ಲಿ ಯಾರು ನಿಮಗೆ ಆ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಎಲ್ಲರಿಗೂ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತೀರಾ. 5 to 10 ಮೆಂಬರ್ಸ್. ಇವತ್ತಿನ ನಿಮ್ಮ ಟಾಸ್ಕ್ ಕಂಪ್ಲೀಟ್ ಮಾಡ್ಕೊಂಡು ನಾಳೆ ಬೆಳಗ್ಗೆ ಬಂದಿರಬೇಕು, ಸರಿನಾ?
ಎಸ್. ಹಾಗೆ ನೋಡಿ, ನಿನ್ನೆ ಎಷ್ಟು ಜನ ಅಟೆಂಡ್ ಮಾಡಿದ್ರು, ಇವತ್ತು ಎಷ್ಟು ಜನ ಅಟೆಂಡ್ ಮಾಡಿದ್ರು. ಸೊ ವಿ ಹ್ಯಾವ್ ಆಲ್ಮೋಸ್ಟ್ 500, 800, 1000 ಜನ ಅಟೆಂಡ್ ಮಾಡ್ಬೋದು. ಟೆಲ್ ಮಿ ಇಷ್ಟು ಗಂಟೆಗೆ ಎಲ್ಲರೂ ಏನು ಮಾಡ್ತಿರ್ತಾರೆ ಅಲ್ವಾ? ಎಲ್ಲೋ ಒಂದು ಕಡೆ ಎದ್ದೇಳಬೇಕು, ಎದ್ದು ಇದನ್ನೆಲ್ಲ ಅಭ್ಯಾಸ ಮಾಡಬೇಕಂದ್ರೆ ಸಮ್ ಪುಷ್ ಬೇಕು. ಸೊ ಪುಷ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಅಟೆಂಡ್ ಮಾಡೋ ಥರ ಮಾಡಿ, ಶೇರಿಂಗ್ಸ್ ಮಾಡಿ ಗ್ರೂಪಲ್ಲಿ, ಸೊ ದಟ್ ಹೇಗೆ ಅನ್ನಿಸ್ತು ಇವತ್ತು, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟ್ ಯುವರ್ ಟಾಸ್ಕ್. ಸಿ ಯು ಆಲ್ ಟುಮಾರೋ. ಹ್ಯಾಪಿ ಡೇ, ವಂಡರ್ಫುಲ್ ಡೇ, ಅಮೇಝಿಂಗ್ ಡೇ. ಥ್ಯಾಂಕ್ ಯು ಸ್ನೇಹಿತರೆ. Thank you, ಶುಭ Guruji. ದಿನ. Thank you. Happy day, sir. Thank you, Happy day. Thank you, Guruji. Thank you, sir. Thank you. Thank you very much. ನಮಸ್ಕಾರಗಳು so much. ಗುರುಜಿ. Thank you. Thank you so much, Guruji. Thank you. Thank you. Thank you.